ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋ ಒಮ್ಮೆ ಸರಿಯಾಗಿ ನೋಡಿ. ಮಕ್ಕಳು ಪಿಕಪ್ ಮತ್ತು ಟಿಪ್ಪರನ್ನು ಸರಸರನೆ ಬಹಳ ಖುಷಿಯಿಂದ ಏರ್ತಾ ಇದ್ದಾರೆ. ಇದು ಯಾವುದೋ ಕೂಲಿ ಕೆಲಸಕ್ಕೆ ಹೋಗೋ ತಂಡವಲ್ಲ ಅಥವಾ ಸುಮ್ಮನೆ ಆಟ ಆಡ್ತಾ ಇರೋದು ಕೂಡ ಅಲ್ಲ. ಈ ಮಕ್ಕಳು ಹೋಗ್ತಾ ಇರೋದು ಶಾಲಾ ಪ್ರವಾಸಕ್ಕೆ. ಅಯ್ಯೋ ದೇವರೇ, ಇದೆಂಥ ಪ್ರವಾಸ! ಅದೂ ಕೂಡ ಈ ಪಿಕಪ್ ಮತ್ತು ಟಿಪ್ಪರ್ನಲ್ಲಿ. ಮಕ್ಕಳು ಶಾಲೆಗೆ ಹೋಗೋದು ಪಾಠ ಕಲಿಯೋಕ ಅಥವಾ ಸರ್ಕಸ್ ಶೋ ಮಾಡೋಕ? ಇದು ಲೈಫ್ ರಿಸ್ಕ್ ಪ್ರವಾಸ ಅಂತ ಪ್ರತಿಯೊಬ್ಬನಿಗೂ ಕೂಡ ಅನ್ನಿಸದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಸರಿಯಿಲ್ಲ, ಸರಿಯಾಗಿ ಪಾಠ ಮಾಡೋದಿಲ್ಲ, ಶಿಕ್ಷಕರು ಬೇಕಾಬಿಟ್ಟಿ ಇರ್ತಾರೆ, ಅವರಿಗೇನು ಸರ್ಕಾರದ ಸಂಬಳ ಇದೆ ಅಲ್ವಾ, ಮಕ್ಕಳ ಭವಿಷ್ಯ ಏನಾದರೂ ಅವರಿಗೆ ಸಂಬಂಧವಿಲ್ಲದ ಹಾಗೆ ಇರ್ತಾರೆ ಅನ್ನುವಂಥ ಟೀಕೆ ವ್ಯಕ್ತವಾಗ್ತಾ ಇದೆ. ಈ ನಡುವೆ ಇಂತಹದ್ದೊಂದು ವಿಡಿಯೋ ವೈರಲ್ ಆಗ್ತಾ ಇದ್ದು ಮಕ್ಕಳ ಜೀವದ ಜೊತೆಗೆ ಆಟವಾಡ್ತಿರೋ ಶಿಕ್ಷಕರ ವಿರುದ್ಧ ಭಾರೀ ಆಕ್ರೋಶವನ್ನು ವ್ಯಕ್ತವಾಗ್ತಾ ಇದೆ. ಅಂದ ಹಾಗೆ ಈ ಘಟನೆ ನಡೆದದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಬಳೆಂಜ ಗ್ರಾಮದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಸೌಜನ್ಯ ಸುಮಂತ್ ಪ್ರಕರಣದಿಂದ ಬೆಳ್ತಂಗಡಿ ಒಂದಷ್ಟು ಸದ್ದು ಮಾಡಿತ್ತು. ಇದೀಗ ಮತ್ತೊಂದು ಸಲ ಇಂತಹದ್ದೊಂದು ವಿಚಾರದೊಂದಿಗೆ ಬೆಳ್ತಂಗಡಿ ಸದ್ದು ಮಾಡ್ತಾ ಇದೆ. ಮೊದಲಿಗೆ ಘಟನೆ ಏನು ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಈ ಕನ್ನಡ ಶಾಲೆಗಳಿಂದ ಸ್ಥಳೀಯ ಕೃಷಿ ತೋಟಗಳಿಗೆ ಮಕ್ಕಳ ಭೇಟಿ ಇಂತಹದ್ದನ್ನು ಆಯೋಜನೆ ಮಾಡಿರ್ತಾರೆ. ಮಕ್ಕಳ ಅಭಿವೃದ್ಧಿಯಿಂದ, ಮಕ್ಕಳ ಬೌದ್ಧಿಕ ಅಭಿವೃದ್ಧಿಯಿಂದ, ಮಕ್ಕಳ ಮಾನಸಿಕ ಅಭಿವೃದ್ಧಿಯಿಂದ, ಮಕ್ಕಳಲ್ಲಿ ಒಂದು ಸೃಜನಾತ್ಮಕವಾದ ಚಟುವಟಿಕೆ ರೂಪುಗೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಸರ್ಕಾರ ವಿಭಿನ್ನವಾದ ಪ್ರಯೋಗಗಳನ್ನು ಮಾಡ್ತಾ ಇದೆ. ಹಾಗೆಯೇ ಇತ್ತೀಚೆಗೆ ಶತಮಾನ ಕಾರ್ಯಕ್ರಮವನ್ನು ಪೂರೈಸಿದಂತಹ ಶಾಲೆ ಬಳೆಂಜದ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಪ್ರಭರ ಮುಖ್ಯೋಪಾಧ್ಯಾಯ ಕಿರಣ್ ಅನ್ನುವರು ಫೆಬ್ರವರಿ 10ರಂದು ಪ್ರವಾಸಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ಜೇನು ಕೃಷಿ ವೀಕ್ಷಣೆಗಾಗಿ ಸ್ಥಳೀಯ ನಾಲ್ಕೂರು ಬಳಿಯ ಅನಿಲ ಫಾರ್ಮಿಗೆ ಪ್ರವಾಸವನ್ನು ಹೊರಟಿರ್ತಾರೆ. ಇಲ್ಲಿ ಪ್ರವಾಸ ಅಂದರೆ ಯಾವುದೋ ಬಸ್ಸು, ವ್ಯಾನು, ಕಾರ್ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಬದಲಿಗೆ ಅವರು ಸುಮಾರು 70ಕ್ಕೂ ಅಧಿಕ ಇದ್ದಂತಹ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಪಿಕಪ್ ಮತ್ತು ಒಂದು ಟಿಪ್ಪರನ್ನು ತಂದಿರ್ತಾರೆ. ಇಲ್ಲೇ ನೋಡಿ ಎಡವಟ್ಟಾಗಿತ್ತು. ಈ ಮಕ್ಕಳು ಈ ಸರಕು ಸಾಗಣೆಯ ವಾಹನವನ್ನು ಏರಿದ್ದಾರೆ. ಇಲ್ಲಿ ಮಕ್ಕಳು ಬಹಳ ಖುಷಿಯಿಂದ ಏರಿದ್ದಾರೆ. ತಮಗೇನು ಗೊತ್ತೇ ಇಲ್ಲ, ತಾವು ಎಂಜಾಯ್ ಮಾಡಬೇಕು. ಆ ಸನ್ನಿವೇಶದಲ್ಲಿ ಮಕ್ಕಳು ಹೋ ಅಂತ ಜೋರಾಗಿ ಬೊಬ್ಬೆ ಹೊಡಿತಾ ಭಾಳ ಎಂಜಾಯನ್ನು ಮಾಡ್ತಾ ಇರ್ತಾರೆ. ಮಕ್ಕಳ ಜೀವಕ್ಕೆ ಇಲ್ಲಿ ಯಾವುದೇ ರಕ್ಷಣೆ ಇರೋದಿಲ್ಲ. ಪಾಪ ಅಮಾಯಕ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಈ ಪಿಕಪ್ ಒಂದು ಹೋಗ್ತಾ ಇದೆ ನೋಡಿ, ಅದನ್ನು ಗಮನಿಸಿ. ಅಲ್ಲಿ ಯಾವುದೇ ರಕ್ಷಣೆ ಇಲ್ಲ. ಒಂದು ವೇಳೆ ಏನಾದರೂ ಅವಘಡ ಸಂಭವಿಸಿದರೆ ಮಕ್ಕಳ ಜೀವಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಇತ್ತು. ಈ ವಿಡಿಯೋ ಹೇಗೆ ವೈರಲ್ ಆಯಿತು, ಯಾರು ವೈರಲ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜನರಿಂದ ಹಿಗ್ಗಾಮುಗ್ಗ ಟ್ರೋಲ್ ಆಗ್ತಾ ಇದೆ. ಈ ಘಟನೆಗೆ ಬೆಳಕಿಗೆ ಬರ್ತಾ ಇದ್ದಂತೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಕಪ್ ಮತ್ತು ಟಿಪ್ಪರ್ ಸೇರಿ ಸರಕು ಸಾಗಣೆ ವಾಹನದಲ್ಲಿ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಹೋಗಲಿಕ್ಕೆ ಮೋಟಾರ್ ಕಾಯ್ದೆ ಅಡಿಯಲ್ಲಿ ಅವಕಾಶವಿಲ್ಲ. ಹೀಗಿರುವಾಗ ಶಾಲಾ ನಮ್ಮ ಮಕ್ಕಳನ್ನು ನೀವು ಹೇಗೆ ಕರ್ಕೊಂಡು ಹೋದ್ರಿ ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಕರೆದುಕೊಂಡು ಹೋಗಿ ಮಕ್ಕಳಿಗೇನಾದರೂ ಅನಾಹುತ ನಡೆದರೆ ಯಾರು ಹೊಣೆ ಅಂತ ಮುಖ್ಯೋಪಾಧ್ಯಾಯ ಕಿರಣ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಕುರಿತು ಪೊಲೀಸ್ ಇಲಾಖೆ ಮುಖ್ಯೋಪಾಧ್ಯಾಯ ಕಿರಣ್ ಮತ್ತು 2 ವಾಹನ ಚಾಲಕರಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಮಕ್ಕಳಿಗೆ ಈ ಪ್ರವಾಸ ಅನ್ನೋದು ಮೋಜಿನ ಸಂಗತಿ. ದೂರದ ಊರಿನ ಪ್ರವಾಸ, ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆ ಖುಷಿಯನ್ನ ನೀಡುತ್ತೆ. ಆದ್ರೆ ಹೀಗೆ ಪ್ರವಾಸ ಕರೆದುಕೊಂಡು ಹೋಗುವಂತಹ ಸಮಯದಲ್ಲಿ ಏನಾದರೂ ಅವಘಡ ಸಂಭವಿಸಿದ್ರೆ ಅದಕ್ಕೆ ಶಿಕ್ಷಣ ಇಲಾಖೆ ಹೊಣೆಯಾಗಿರುವುದಿಲ್ಲ. ಬದಲಾಗಿ ಯಾರು ಕರೆದುಕೊಂಡು ಹೋಗ್ತಾರೆ ಅಂದರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರೇ ನೇರವಾಗಿ ಹೊಣೆಯಾಗಿರ್ತಾರೆ. ಅಥವಾ ಪ್ರವಾಸ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾನದಂಡಗಳನ್ನು ವಿಧಿಸಲಾಗಿದೆ. ಮುಖ್ಯವಾಗಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಥವಾ ಪ್ರವಾಸೋದ್ಯಮ ಇಲಾಖೆಯ ವಾಹನಗಳಲ್ಲೇ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು ಅನ್ನುವಂತಹ ನಿಯಮ ಇದೆ. ಯಾವುದೇ ಕಾರಣಕ್ಕೂ ಈ ಅನಧಿಕೃತವಾದಂತಹ ಖಾಸಗಿ ಮಿನಿ ಬಸ್ಗಳಲ್ಲಿ ಪ್ರವಾಸ ಮಾಡಬಾರ್ದು ಅನ್ನುವಂತಹ ಕಠಿಣ ನಿಯಮವನ್ನು ಜಾರಿಗೆ ತರಲಾಗಿದೆ. ಹೀಗಿದ್ರೂ ಎಲ್ಲವನ್ನ ತಿಳಿದಿದ್ರೂ ಕೂಡ ಮುಖ್ಯೋಪಾಧ್ಯಾಯರು ಈ ರೀತಿಯಲ್ಲಿ ಸರಕು ಸಾಗಣೆಯ ವಾಹನಗಳಲ್ಲಿ ಮಕ್ಕಳನ್ನು ಕುರಿತುಂಬಿಕೊಂಡು ಹೋದಂತೆ ಯಾಕೆ ಕರ್ಕೊಂಡು ಹೋಗಿದ್ದು ಅನ್ನೋದು ಗೊತ್ತಾಗಲಿಲ್ಲ. ಗೊತ್ತಿಲ್ಲದೆ ಮಾಡಿದ್ರೋ ಅಥವಾ ಯಾರಿಗೂ ಗೊತ್ತಾಗಲ್ಲ ಅಂತ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂತಹದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ. ಸದ್ಯ ಶಿಕ್ಷಣ ಇಲಾಖೆ ಯಾವ ಕ್ರಮ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ.